ಸಿದ್ದರಾಮಯ್ಯನವರು ಹೇಳಿ ಕೇಳಿ ಒಬ್ಬ ಮುತ್ಸದಿ ರಾಜಕಾರಣಿ, ಅದರಲ್ಲೂ ಈ ತಂತ್ರಗಾರಿಕೆಯಲ್ಲಿ ನಿಸ್ಸೀಮರಾಗಿರುವಂಥ ಒಬ್ಬ ನಾಯಕ ಅಂತ ಹೇಳಿದೆ ತಪ್ಪಾಗಲಾರ್ದು. ಯಾಕಂದರೆ ಕಳೆದ ಒಂದು ವಾರಗಳಿಂದ ರಾಜ್ಯದಲ್ಲಿ ನಡೀತಾ ಇರುವಂಥ ಈ ಕುರ್ಚಿ ಕದನಕ್ಕೆ ಇವತ್ತೆಲ್ಲ ಒಂದು ಕಡೆ ಫುಲ್ ಸ್ಟಾಪ್ ಬಿದ್ದಂತೆ ಕಂಡು ಬರ್ತಾ ಇರುವಂಥದ್ದು. ಯಾಕಂದರೆ ಹೈಕಮಾಂಡ್ ಸೂಚನೆಯಂತೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಇಬ್ಬರೂ ಸಹ ನಾಯಕರು ಒಟ್ಟಿಗೆ ಕುಳಿತು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡುವ ಮೂಲಕ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವ ಪ್ರಯತ್ನವನ್ನು ಮಾಡಿರುವಂಥದ್ದು ಇವತ್ತು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ಹೈಕಮಾಂಡ್ AICC ರಾಜ್ಯ ಉಸ್ತುವಾರಿ KC ವೇಣುಗೋಪಾಲ್ ಅವರ ಒಂದು ಸೂಚನೆಯಂತೆ ಹೈಕಮಾಂಡ್ ನಾಯಕರು ಹೇಳಿರುವಂತೆ ಸಿದ್ದರಾಮಯ್ಯನವರನ್ನು DK ಶಿವಕುಮಾರ್ ಅವರು ಭೇಟಿಯಾಗಿ ಮಾತುಕತೆ ಮಾಡಿರುವುದು ಸಾಕಷ್ಟು ಕುತೂಹಲವನ್ನು ಕೆರಳಿಸಿತ್ತು. ಜೊತೆಗೆ ಈ ಮೀಟಿಂಗಲ್ಲಿ ಯಾವೆಲ್ಲ ಚರ್ಚೆಗಳಾಗಿವೆ ಅನ್ನೋದನ್ನು ಇಬ್ಬರು ನಾಯಕರು ಬಹಿರಂಗಪಡಿಸಲಿಲ್ಲ. ಆದರೆ ಆ ಮೀಟಿಂಗನ್ನು ಗುಟ್ಟನ್ನು ರಟ್ಟು ಮಾಡಲು ಇಬ್ಬರು ನಾಯಕರು ಬಯಸದೇ ಇರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಯಾಕಂದರೆ ವೇಣುಗೋಪಾಲ್ ಸೂಚನೆಯಂತೆ ಸಿದ್ದರಾಮಯ್ಯನವರು DK ಶಿವಕುಮಾರನ್ನು ತಮ್ಮ ಮನೆಗೆ, ಅಂದರೆ DCM DK ಶಿವಕುಮಾರ್ ಅವರನ್ನು ತಮ್ಮ ಮನೆಗೆ ಆಹ್ವಾನಿಸಿ ಉಪ್ಪಿಟ್ಟು ಸೇರಿದಂತೆ ಇನ್ನಿತರ ತಿಂಡಿಯನ್ನು, ಬ್ರೇಕ್ಫಾಸ್ಟನ್ನು ಸೇವನೆ ಮಾಡುವ ಮೂಲಕ ಒಗ್ಗಟ್ಟನ್ನು ಪ್ರದರ್ಶನ ಮಾಡುವ ಒಂದು ಸೂಚನೆಯನ್ನು ನೀಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇಬ್ಬರು ನಾಯಕರು ಒಗ್ಗಟ್ಟನ್ನು ಪ್ರದರ್ಶಿಸಿದರು. ಜೊತೆಗೆ ಬಳಿಕ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಇಬ್ಬರು ನಾಯಕರು ಸಹ BJP JDS ವಿರುದ್ಧ ತಮ್ಮದೇ ಆದ ರೀತಿಯಲ್ಲಿ ಒಂದು ವಾಗ್ದಾಳಿ ನಡೆಸಿದರು. ಜೊತೆಗೆ ಆ ಮೀಟಿಂಗಲ್ಲಿ ಯಾವುದೇ ರೀತಿಯಾದ ಚರ್ಚೆ ಆಗಿಲ್ಲ ಅನ್ನೋ ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಒಂದು ಕಡೆ ನೋಡಬೇಕಾದ್ರೆ DK ಶಿವಕುಮಾರ್ ಅವರು CM ಆಗಲೇಬೇಕೆಂಬ ಪಣವನ್ನು ಈಗಲೇ ತೊಟ್ಟಿರುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಹೈಕಮಾಂಡ್ ನಾಯಕರು ಇದಕ್ಕೆ ಸೂಕ್ತವಾದ ಮದ್ದನ್ನು ಅರಿದ್ರ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ 1-to-1 ಮೀಟಿಂಗಲ್ಲಿ ಇದಕ್ಕೆ ಒಂದು ಸೂಕ್ತ ಮದ್ದನ್ನು ಅರೆದ್ರ ಅನ್ನೋ ಪ್ರಶ್ನೆ ಎಲ್ಲರಿಗೂ ಕಾಡುತ್ತಿರುವಂಥದ್ದು. ಆದರೆ ಸದ್ಯದ ಮಟ್ಟಿಗೆ ರಾಜ್ಯ ರಾಜಕಾರಣದಲ್ಲಿ ನಡೀತಿರುವಂಥ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಿರುವಂಥ ಕುರ್ಚಿ ಕದನಕ್ಕೆ ಎಲ್ಲೋ ಒಂದು ಕಡೆ ಅಂತಿಮ ಹಂತಕ್ಕೆ ಬಂದು ಫುಲ್ ಸ್ಟಾಪ್ ಬಿದ್ದಂತಾಗಿರುವುದು ಸ್ಪಷ್ಟವಾಗಿ ಕಂಡು ಬರ್ತಾ ಇರೋದು. ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವತಃ ಹೇಳಿದರು, ನನ್ನ ನಡುವೆ ಹಾಗೂ DK ಶಿವಕುಮಾರ್ ನಡುವೆ ಯಾವುದೇ ರೀತಿಯ ಗೊಂದಲ ಇಲ್ಲ, ನಾವಿಬ್ಬರು ಒಟ್ಟಾಗಿ ಮುನ್ನಡೆಯುತ್ತೇವೆ, ಹೈಕಮಾಂಡ್ ನಾಯಕರ ಸೂಚನೆಯಂತೆ ನಾವು ಪಕ್ಷವನ್ನು ಮತ್ತಷ್ಟು ಬಲಪಡಿಸುತ್ತೇವೆ. ಜೊತೆಗೆ ಮೀಟಿಂಗಲ್ಲೂ ಸಹ ಚರ್ಚೆ ಆದದ್ದು ನಮ್ಮಿಬ್ಬರ ನಡುವೆ ಆದದ್ದಷ್ಟೇ. ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ, ಅದರಲ್ಲೂ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಕಾಂಗ್ರೆಸ್ಸನ್ನು ಯಾವ ರೀತಿಯಾಗಿ ಬಲವರ್ಧನೆ ಮಾಡಬೇಕು, ಜೊತೆಗೆ BJP ಜೊತೆಗೆ JDS ಇವರಿಗೆ ಯಾವ ರೀತಿಯಾಗಿ ಟಕ್ಕರ್ ಕೊಡಬೇಕು, ಈ ನಿಟ್ಟಿನಲ್ಲಿ ಒಂದು ನಾವಿಬ್ಬರು ನಾಯಕರು ಸೇರಿಕೊಂಡು ಸ್ಟ್ರಾಟಜಿಯನ್ನು ರೂಪಿಸಿದ್ದೇವೆ. ಅದರಂತೆ ನಾವು ಮುನ್ನಡೆಯುತ್ತೇವೆ. ಜೊತೆಗೆ ಮುಂಬರುವ ಚಳಿಗಾಲ ಅಧಿವೇಶನದಲ್ಲಿಯೂ ಸಹ ಇಬ್ಬರು ನಾಯಕರು ನಾವು ಎಲ್ಲ ಮಾತುಕತೆ ಮಾಡಿದ್ದೀವಿ. ಅದಕ್ಕೂ ಸಹ ಒಂದು ನಮ್ಮದೇ ಆದ ರೀತಿಯಲ್ಲಿ BJP ಜೊತೆಗೆ JDS ವಿರೋಧ ಪಕ್ಷಗಳನ್ನು ಹಣಿಯಲು ಯಾವೆಲ್ಲ ತಂತ್ರಗಾರಿಕೆಗಳನ್ನು ಮಾಡಬೇಕು ಆ ಎಲ್ಲ ತಂತ್ರಗಾರಿಕೆಗಳನ್ನು ನಾವಿಬ್ಬರು ಕೂಡ ಮಾಡಿದ್ದೇವೆ ಅನ್ನೋ ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಆದರೆ ಕೊನೆಗೆ ಅಂತಿಮವಾಗಿ DK ಶಿವಕುಮಾರ್ ಅವರು ಹೇಳಿದರು, ಮುಖ್ಯಮಂತ್ರಿಯವರು ಹೇಳಿರುವ ಪ್ರತಿಯೊಂದು ಮಾತಿಗೂ ಸಹ ನನ್ನ ಸಹಮತ ಇದೆ ಅನ್ನುವ ಮೂಲಕ ಎಲ್ಲ ಒಂದು ಕಡೆ ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯ ಗೊಂದಲ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳುವ ಒಂದು ಪ್ರಯತ್ನವನ್ನು DK ಶಿವಕುಮಾರ್ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಮಾಡಿರುವಂಥದ್ದು. ಮತ್ತೊಂದು ಕಡೆ ನೋಡಬೇಕಾದ್ರೆ DK ಶಿವಕುಮಾರ್ ಪರವಾಗಿ ಒಕ್ಕಲಿಗ ಸ್ವಾಮೀಜಿಗಳು ಅಖಾಡಕ್ಕೆ ಇಳಿದಿದ್ರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಪರವಾಗಿ ಗುರುಬ ಸ್ವಾಮೀಜಿಗಳು ಅಖಾಡಕ್ಕೆ ಇಳಿದಿದ್ರು. ಎಲ್ಲ ಒಂದು ಕಡೆ ಇದು ಸ್ವಾಮೀಜಿಗಳು ರಾಜಕಾರಣಕ್ಕೆ ಇಳಿದ್ರೆ ಅನ್ನೋ ಪ್ರಶ್ನೆ ಸಾಕಷ್ಟು ಮೂಡ್ತಾ ಇರುವಂಥದ್ದು. ಆದರೆ ಅಂತಿಮವಾಗಿ ಇಬ್ಬರು ನಾಯಕರು ಒಗ್ಗಟ್ಟನ್ನು ಪ್ರದರ್ಶನ ಮಾಡುವ ಮೂಲಕ ಹೈಕಮಾಂಡ್ ಸೂಚನೆಯಂತೆ ನಾವು ನಡೆಯುತ್ತೇವೆ, ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ, ಕೆಲ ಮಾಧ್ಯಮಗಳು ಉದ್ದೇಶಪೂರ್ವಕವಾಗಿ ಈ ರೀತಿಯಾದ ಗೊಂದಲಗಳನ್ನು ಸೃಷ್ಟಿ ಮಾಡುವ ಕೆಲಸವನ್ನ ಮಾಡಿವೆ ಎನ್ನುವ ಮೂಲಕ ಮಾಧ್ಯಮಗಳ ವಿರುದ್ಧ ಇಬ್ಬರು ನಾಯಕರು ಎಲ್ಲ ಒಂದು ಕಡೆ ತಮ್ಮ ಆಕ್ರೋಶವನ್ನು ಹೊರಹಾಕಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದ್ರೆ ಮಾಧ್ಯಮಗಳಲ್ಲಿ ಸುದ್ದಿಯಾದ ಬಳಿಕವೇ ಈ ರೀತಿಯಾದ ಒಂದು ನಾಯಕತ್ವ ಬದಲಾವಣೆ ಗೊಂದಲಗಳು ಮತ್ತಷ್ಟು ಜಾಸ್ತಿ ಆಗಿವೆ. ಶಾಸಕರು ಒಬ್ಬರ ನಂತರ ಒಬ್ಬರು ದೆಹಲಿಗೆ ಹೋಗಿ ಅಲ್ಲಿ ತಮ್ಮ ನಾಯಕರ ಪರವಾಗಿ ಲಾಬಿಯನ್ನ ಮಾಡಿದ್ರು. ಜೊತೆಗೆ ತಮಗೆ ಮಂತ್ರಿಗಿರಿಗಾಗಿ ಸಹ ಅಲ್ಲಿ ಒಂದು ಬೇಡಿಕೆಯನ್ನು ಇಟ್ಟು ಬಂದಿದ್ರು. ಆದರೆ ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಮಾಧ್ಯಮಗಳ ಎದುರು ತಮ್ಮ ಹೇಳಿಕೆಯನ್ನು ನೀಡುವ ಮೂಲಕ ಎಲ್ಲ ಒಂದು ಕಡೆ ಗೊಂದಲಿಗೆ ಕಾರಣರಾದ್ರ ಅನ್ನೋ ಧಾಟಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಮಾಧ್ಯಮಗಳ ವಿರುದ್ಧ ಒಂದು ಗೂಬೆ ಕೂರಿಸುವ ಕೆಲಸವನ್ನ ಅಲ್ಲಿ ಸ್ಪಷ್ಟವಾಗಿ ಮಾಡಿರುವುದು ಕಂಡು ಬರ್ತಾ ಇರುವಂಥದ್ದು. ಆದರೆ ಹೈಕಮಾಂಡ್ ನಾಯಕರು ಸದ್ಯದ ಮಟ್ಟಿಗೆ DK ಶಿವಕುಮಾರ್ ಅವರನ್ನ ತಿಳಿಗೊಳಿಸುವಲ್ಲಿ ಯಶಸ್ವಿಯಾಗಿರುವುದಂತೂ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಆದರೆ ಅಂದುಕೊಂಡಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ತಮ್ಮದೇ ಆದ ರೀತಿಯಲ್ಲಿ ಹೆಣೆದಿದ್ದ ತಂತ್ರಗಾರಿಕೆಯಲ್ಲೂ ಸಹ ಯಶಸ್ಸನ್ನು ಪಡೆದಿರುವುದು ಇವತ್ತಿನ ಸುದ್ದಿಗೋಷ್ಠಿಯನ್ನು ನೋಡಿದಾಗ ಗೊತ್ತಾಗುತ್ತೆ. ಇಷ್ಟೆಲ್ಲ DK ಶಿವಕುಮಾರ್ ಅವರು ಅಧಿಕಾರ ಬಂದಾಗ ಬರುತ್ತೆ, ನಾನು ಫಲವನ್ನು ಅಪೇಕ್ಷಿಸಿ ಮಾಡ್ತೇನೆ, ಪೂಜೆಯನ್ನು ಮಾಡ್ತೇನೆ, ಈ ರೀತಿಯಾದ ಒಂದು ಹಲವು ಒಂದು ಮಾತು ಹೇಳಿಕೆಗಳನ್ನು DK ಶಿವಕುಮಾರ್ ಅವರು ನೀಡ್ತಾ ಇದ್ರು. ಆದರೆ ಇದಕ್ಕೆ ತಕ್ಕ ರೀತಿಯಲ್ಲಿ ಒಂದು ಕಡೆ ಪೋಸ್ಟ್ ವಾರ್ ಸಹ ಟ್ವಿಟರ್ ಅಲ್ಲಿ ನಡೆದಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ DCM DK ಶಿವಕುಮಾರ್ ಅವರ ನಡುವೆ. ಅಂದ್ರೆ ಮಾತು ಕೊಟ್ಟ ಮಾತು ಉಳಿಸಿಕೊಳ್ಳೋದು ದೊಡ್ಡ ಶಕ್ತಿ, ಅಂದ್ರೆ ಮಾತೇ ನಮ್ಮ ಒಂದು ಸಂಪತ್ತು ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು
ಸಹ ಎಲ್ಲ ಒಂದು ಕಡೆ ಟ್ವಿಟರ್ ಪೋಸ್ಟ್ ಮಾಡಿದ್ರು. ಈ ಟ್ವಿಟರ್ ಪೋಸ್ಟ್ ವಾರ ಬಳಿಕ ನಡೆದ ಒಂದು ಈ ಸುದ್ದಿಗೋಷ್ಠಿ ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಾಕಷ್ಟು ಕುತೂಹಲವನ್ನು ಕೆರಳಿಸಿತ್ತು. ಆದರೆ ಅಂತಿಮವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದಾಗಿರುವಂಥದ್ದು. DCM DK ಶಿವಕುಮಾರ್ ಅವರು ಕಾದು ನೋಡುವ ತಂತ್ರವನ್ನು ಇನ್ನು ಮುಂದೆ ಅನುಸರಿಸಲೇಬೇಕಾದ ಒಂದು ಸನ್ನಿವೇಶ ರಾಜ್ಯ ರಾಜಕಾರಣದಲ್ಲಿ ನಿರ್ಮಾಣವಾಗಿರುವಂಥದ್ದು. ಯಾಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ಹೇಳಿರುವಂಥದ್ದು ಅಲ್ಲದೆ ನಮ್ಮ ವಿರುದ್ಧ ಈ ಬಿಜೆಪಿಯವರು ಏನೇ ಮಾಡಿದ್ರು ನಾವು ಅದನ್ನು ಸಮರ್ಥವಾಗಿ ಎದುರಿಸ್ತೇವೆ. ಮುಂಬರುವ ಚಳಿಗಾಲ ಅಧಿವೇಶನದಲ್ಲಿ ಬಿಜೆಪಿ JDS ಅವರನ್ನ ನಾವು ಬಗ್ಗು ಬಡಿಯುತ್ತೇವೆ. ಅವರ ಒಂದು ಯಾವುದೇ ರೀತಿಯಾದ ಆರೋಪಗಳಿಗೆ ಸೊಪ್ಪು ಹಾಕುವುದಿಲ್ಲ. ಆ ರೀತಿಯಾಗಿ ನಾವು ಸಮರ್ಥವಾಗಿ ಅವರನ್ನ ಎದುರಿಸ್ತೇವೆ ಅನ್ನೋ ಸ್ಪಷ್ಟವಾದ ಸಂದೇಶವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರವಾನಿಸಿದರು. ಎಲ್ಲ ಒಂದು ಕಡೆ ಈ ಹಿಂದೆ ಕಳೆದ 2-3 ದಿನಗಳಿಂದ ಬಿಜೆಪಿ ಅವರು ಆಡ್ತಿರೋ ಮಾತುಗಳನ್ನು ನೋಡಿದ್ರೆ ಮುಂಬರುವ ಅಧಿವೇಶನದಲ್ಲಿ ಗೊತ್ತುವಳಿ ಅಂದ್ರೆ ಅವಿಶ್ವಾಸ ಗೊತ್ತುವಳಿ ಮಂಡನೆಯನ್ನ ಮಾಡ್ತೀವಿ ಅನ್ನೋ ಮಾತನ್ನ ಬಿಜೆಪಿ ನಾಯಕರು ಹೇಳ್ತಿರುವಂಥದ್ದು. ಇದಕ್ಕೆ ತಿರುಗೇಟನ್ನು ನೀಡಿರೋ ಮುಖ್ಯಮಂತ್ರಿ ಜೊತೆಗೆ DCM DK ಶಿವಕುಮಾರ್ ಅವರು ನಾವು ಯಾವುದೇ ರೀತಿಯಾದ ಗೊತ್ತುವಳಿ ಅವಿಶ್ವಾಸ ಗೊತ್ತುವಳಿ ಮಂಡನೆಗಳಿಗೆ ನಾವು ಹೆದರುವುದಿಲ್ಲ. ಅವ್ರು ಏನು ಬೇಕಾದರೂ ಮಾಡಲಿ, ನಮ್ಮಲ್ಲಿ ಬಹುಮತ ಇದೆ. ಅವರಿಬ್ಬರು ಸೇರಿಸಿ ಬಿಜೆಪಿ JDS ಸೇರಿಸಿದ್ರು ಸಹ ಬಹುಮತ ಆಗೋದಿಲ್ಲ ಎಂಬ ಮಾತನ್ನ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿರುವಂತದ್ದು ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ಒಂದು ಕಡೆ ನೋಡಬೇಕಾದ್ರೆ DK ಶಿವಕುಮಾರ್ ಅವರು CM ಕುರ್ಚಿಯನ್ನ ಪಡೆಯಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ರು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕುರ್ಚಿಯನ್ನ ಬಿಟ್ಟು ಕೊಡಬಾರದು ಎಂಬ ಹಠಕ್ಕೆ ಬಿದ್ದಿದ್ರು. ಈ ಎರಡು ಹಠ ಮತ್ತೆ ಎರಡು ಹಠಗಳ ನಡುವೆ ಅಂತಿಮವಾಗಿ ಹೈಕಮಾಂಡ್ ಏನಿದಿರುವ ಒಂದು ತಂತ್ರಗಾರಿಕೆ ಎಲ್ಲ ಒಂದು ಕಡೆ ಸಕ್ಸಸ್ ಆಗಿರುವಂತೆ ಕಂಡು ಬರ್ತಾ ಇರುವಂತದ್ದು. DK ಶಿವಕುಮಾರ್ ಅವರು ಸದ್ಯದ ಮಟ್ಟಿಗೆ ಕಾದು ನೋಡಬೇಕು, ತಾಳ್ಮೆಯನ್ನು ವಹಿಸಬೇಕು ಅನ್ನೋ ಒಂದು ಪರೋಕ್ಷ ಸಂದೇಶವನ್ನ ಹೈಕಮಾಂಡ್ ನಾಯಕರು ರವಾನಿಸಿರುವಂತದ್ದೇ ಕಂಡು ಬರ್ತಾ ಇರುವಂತದ್ದು. ಆದ್ರೆ ಸಿದ್ದರಾಮಯ್ಯನವರು ಅನುಭವಿ ರಾಜಕಾರಣಿಗಳು, DK ಶಿವಕುಮಾರ್ ಕೂಡ ಅನುಭವಿ ರಾಜಕಾರಣಿಗಳು. ಇಬ್ಬರು ಅನುಭವಿ ರಾಜಕಾರಣಿಗಳ ನಡುವಿನ ಇವತ್ತಿನ ಸಮಾಗಮ ಸಾಕಷ್ಟು ಕುತೂಹಲವನ್ನು ಕೆರಳಿಸಿತು. ಆದರೆ ಅಂತಿಮವಾಗಿ ಈ ಕುತೂಹಲಕ್ಕೆ ತೆರೆ ಬಿದ್ದಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿರುವಂತದ್ದು ನಮ್ಮಲ್ಲಿ ಯಾವುದೇ ರೀತಿಯಾದ ಗೊಂದಲವಿಲ್ಲ, ಹೈಕಮಾಂಡ್ ಹೇಳುವವರೆಗೆ ನಾನೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿವೆ ಅನ್ನೋದನ್ನ ಸಿದ್ದರಾಮಯ್ಯನವರು ತಿಳಿಸಿರುವಂತದ್ದು. ಜೊತೆಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾತಿಗೆ ನಾನು ಸಹಮತ ಇದ್ದೇನೆ, ನಮ್ಮಲ್ಲಿ ಯಾವುದೇ ರೀತಿಯಾದ ಗೊಂದಲಗಳಿಲ್ಲ ಎಂಬ ಮಾತನ್ನ ಅವರೂ ಸಹ ಸ್ಪಷ್ಟವಾಗಿ ತಿಳಿಸಿರುವಂತದ್ದು. ಒಟ್ಟಾರೆಯಾಗಿ ನೋಡಬೇಕಾದ್ರೆ ರಾಜ್ಯ ರಾಜಕಾರಣದಲ್ಲಿ ನಡೀತಿದ್ದ ಕುರ್ಚಿ ಕದನಕ್ಕೆ ಅಂತಿಮವಾಗಿ ಸದ್ಯದ ಮಟ್ಟಿಗೆ ಫುಲ್ ಸ್ಟಾಪ್ ಬಿದ್ದಿರುವಂತದ್ದು ಸಿದ್ದರಾಮಯ್ಯನವರ ಮಾತುಗಳಿಂದಲೇ ನಾವು ಇಲ್ಲಿ ತಿಳಿದುಕೊಳ್ಬೇಕಾಗಿರುವಂತದ್ದು. ಯಾಕಂದ್ರೆ ಇವತ್ತಿನಿಂದ ಇದೆಲ್ಲ ಗೊಂದಲಗಳಿಗೆ ತೆರೆ ಎಳೆಯುವ ಪ್ರಯತ್ನವನ್ನು ನಾವು ಮಾಡ್ತೀವಿ. ನಾಳೆಯಿಂದ ಯಾವುದೇ ರೀತಿಯಾದ ಗೊಂದಲಗಳು ಇರುವುದಿಲ್ಲ. ನಮ್ಮ ನಾಯಕತ್ವದಲ್ಲಿ DK ಶಿವಕುಮಾರ್ ಸಹಕಾರದೊಂದಿಗೆ ನಾವು ಸರ್ಕಾರವನ್ನು ಇನ್ನಷ್ಟು ಭದ್ರವಾಗಿ ನಡೆಸಿಕೊಳ್ತೇವೆ. ರಾಜ್ಯದ ಜನರ ಆಶೋತ್ತರಗಳಿಗೆ ಈಡೇರಿಸುತ್ತೇವೆ. ಜೊತೆಗೆ ಜನರಿಗೆ ನೀಡಿರುವ ಆಶ್ವಾಸನೆಗಳನ್ನು ಈಡೇರಿಸುವಲ್ಲಿ ನಾವಿಬ್ಬರೂ ಸಹ ಜೊತೆಯಾಗಿ ನಿಂತು ರಾಜ್ಯ ಸರ್ಕಾರವನ್ನ ಮುನ್ನಡೆಸ್ತೇವೆ ಅನ್ನೋ ಮಾತನ್ನ ಇಬ್ಬರು ನಾಯಕರು ತಿಳಿಸಿರುವಂತದ್ದು. ಇಬ್ಬರು ನಾಯಕರು ಇವತ್ತು ಒಗ್ಗಟ್ಟನ್ನ ಪ್ರದರ್ಶನ ಮಾಡುವ ಮೂಲಕ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವ ಪ್ರಯತ್ನವನ್ನ ಮಾಡಿರುವುದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ನಿರಂತರ ಅಪ್ಡೇಟ್ಸ್ಗಳಿಗೆ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.